ಬುಧವಾರ ಫೆಬ್ರವರಿ 18, 2026ರಂದು ನಡೆದ ಐಸಿಸಿ ಪುರುಷರ ಟಿ20 ವಿಶ್ವಕಪ್ 2026ರ ಗ್ರೂಪ್ ಎ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ ನಮೀಬಿಯಾ ವಿರುದ್ಧ ಒಂದು ಮಹತ್ವದ ಗೆಲುವು ಪಡೆದುಕೊಂಡಿದೆ. ಶ್ರೀಲಂಕಾದ ಕೊಲಂಬೋದಲ್ಲಿರೋ ಸಿಂಹಳಿ ಸ್ಪೋರ್ಟ್ಸ್ ಕ್ಲಬ್ ಗ್ರೌಂಡ್ನಲ್ಲಿ ನಡೆದ ಈ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ 3 ವಿಕೆಟ್ ನಷ್ಟಕ್ಕೆ 199 ರನ್ಗಳ ಬೃಹತ್ ಮೊತ್ತ ಕಲೆಹಾಕಿ ಕೊನೆಗೆ ನಮೀಬಿಯಾದ ಸವಾಲನ್ನ ಯಶಸ್ವಿಯಾಗಿ ಎದುರಿಸಿದೆ. ಈ ಗೆಲುವು ಪಾಕಿಸ್ತಾನ ತಂಡಕ್ಕೆ ಟೂರ್ನಿಯ ಸೂಪರ್ 8 ಹಂತಕ್ಕೆ ಪ್ರವೇಶ ಪಡೆಯಲು ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಅವರು ತಮ್ಮ ಹಿಂದಿನ ಪಂದ್ಯದಲ್ಲಿ ಭಾರತದ ವಿರುದ್ಧ ದೊಡ್ಡ ಅಂತರದಲ್ಲಿ ಅಂದ್ರೆ 61 ರನ್ಗಳಿಂದ ಸೋತಿದ್ರು. ಮತ್ತೊಂದೆಡೆ ನಮೀಬಿಯಾ ತಂಡ ಈ ಪಂದ್ಯಕ್ಕೆ ಬರೋ ಮುನ್ನವೇ ಟೂರ್ನಿಯಲ್ಲಿ ಸತತ 3 ಸೋಲುಗಳನ್ನು ಕಂಡಿತ್ತು. ಹಾಗಾಗಿ ಈ ಪಂದ್ಯ ಎರಡೂ ತಂಡಗಳಿಗೂ ನಿರ್ಣಾಯಕವಾಗಿತ್ತು. ಟಿ20 ವಿಶ್ವಕಪ್ ಪ್ರಯಾಣಕ್ಕೆ ಈ ಪಂದ್ಯದ ಫಲಿತಾಂಶ ವಿಭಿನ್ನ ಪರಿಣಾಮ ಬೀರಲಿದೆ ಅನ್ನೋದು ಸ್ಪಷ್ಟವಿತ್ತು. ಇನ್ನು ಕೊಲಂಬೋದಲ್ಲಿ ವಾತಾವರಣ ತುಂಬಾನೇ ಒತ್ತಡದಿಂದ ಕೂಡಿತ್ತು. ಯಾಕಂದ್ರೆ ಮಳೆಯಿಂದಾಗಿ ಪಂದ್ಯಕ್ಕೆ ಅಡ್ಡಿಯಾಗಬಹುದೇನೋ ಅನ್ನೋ ಚಿಂತೆ ಮೊದಲಿಗೆ ಎಲ್ಲರನ್ನೂ ಕಾಡಿತ್ತು. ಪಾಕಿಸ್ತಾನದ ಇನ್ನಿಂಗ್ಸ್ಗೆ ಭರ್ಜರಿ ಮುನ್ನಡೆ ಸಿಕ್ಕಿದ್ದು ಆರಂಭಿಕ ಬ್ಯಾಟ್ಸ್ಮನ್ ಸಾಹಿಬ್ಜಾದಾ ಫರ್ಹಾನ್ ಅವರಿಂದ. ಇವರು ಕೇವಲ 57 ಬಾಲ್ಗಳಲ್ಲಿ ಅಜೇಯ 100 ರನ್ ಸಿಡಿಸಿ ದಾಖಲೆ ಪುಸ್ತಕದಲ್ಲಿ ತಮ್ಮ ಹೆಸರನ್ನ ಬರೆದ್ರು. ಫರ್ಹಾನ್ ಬಾರಿಸಿದ ಈ ಶತಕ ಅವರ ವೃತ್ತಿಜೀವನದ ಮೊದಲ ಟಿ20 ಅಂತಾರಾಷ್ಟ್ರೀಯ ಸೆಂಚುರಿ. ಅಹ್ಮದ್ ಶೆಹಜಾದ್ ಬಿಟ್ರೆ ಟಿ20 ವಿಶ್ವಕಪ್ ಪಂದ್ಯದಲ್ಲಿ ಈ ಸಾಧನೆ ಮಾಡಿದ ಎರಡನೇ ಪಾಕಿಸ್ತಾನಿ ಬ್ಯಾಟ್ಸ್ಮನ್ ಅವರೇ. ಫರ್ಹಾನ್ ಇನ್ನಿಂಗ್ಸ್ನಲ್ಲಿ 11 ಬೌಂಡರಿ, 4 ಸಿಕ್ಸರ್ಗಳು ಇತ್ತು. ಆಕ್ರಮಣಕಾರಿ ಆಟ ಆಡಿದ್ರೂ ಕೂಡ ತುಂಬಾನೇ ನಿಯಂತ್ರಿತವಾಗಿ ಬ್ಯಾಟ್ ಬೀಸಿದ್ರು. ಕ್ಯಾಪ್ಟನ್ ಸಲ್ಮಾನ್ ಅಲಿ ಅಘಾ ಜೊತೆ ಸೇರಿ 67 ರನ್ಗಳ ಮಹತ್ವದ ಜೊತೆಯಾಟ ಆಡಿದ್ರು. ಇದರಲ್ಲಿ ಸಲ್ಮಾನ್ 23 ಬಾಲ್ಗಳಲ್ಲಿ 38 ರನ್ ಬಾರಿಸಿದ್ರು. ಅಷ್ಟೇ ಅಲ್ಲದೆ ಉಪನಾಯಕ ಶಾದಾಬ್ ಖಾನ್ ಜೊತೆ ಅಜೇಯ 81 ರನ್ಗಳ ಪಾರ್ಟ್ನರ್ಶಿಪ್ ಕೂಡ ಕಟ್ಟಿ ತಂಡಕ್ಕೆ ನೆರವಾದ್ರು. ಶಾದಾಬ್ ಖಾನ್ ಇನ್ನಿಂಗ್ಸ್ಗೆ ಸ್ಫೋಟಕ ಫಿನಿಶಿಂಗ್ ಕೊಟ್ಟಿದ್ರು. ಕೇವಲ 22 ಬಾಲ್ಗಳಲ್ಲಿ ಅಜೇಯ 36 ರನ್ ಸಿಡಿಸಿದ ಶಾದಾಬ್ ಕೊನೆಯ ಓವರ್ನಲ್ಲಿ ಬರೋಬ್ಬರಿ 2 ಸಿಕ್ಸರ್ಗಳನ್ನು ಬಾರಿಸಿ ಅಬ್ಬರಿಸಿದ್ರು. ಪಾಕಿಸ್ತಾನದ ಬ್ಯಾಟಿಂಗ್ ಆರಂಭಿಕ ಹಂತದಲ್ಲಿ ಕೊಂಚ ಆತಂಕ ಸೃಷ್ಟಿ ಮಾಡಿತ್ತು. ಸೈಮ್ ಅಯೂಬ್ ಕೇವಲ 14 ರನ್ಗಳಿಗೆ ಔಟ್ ಆದ್ರು. ಇನ್ನು 2026ರ ಜನವರಿಯಲ್ಲಿ ಶ್ರೀಲಂಕಾ ವಿರುದ್ಧ ಪಾಕಿಸ್ತಾನ ಪರ ಟಿ20ಗೆ ಪದಾರ್ಪಣೆ ಮಾಡಿದ್ದ ಖ್ವಾಜಾ ನಫಾಯ್ 14ನೇ ಓವರ್ನಲ್ಲಿ 5 ರನ್ಗಳನ್ನಷ್ಟೇ ಗಳಿಸಿ ಪೆವಿಲಿಯನ್ ಸೇರಿಕೊಂಡ್ರು. ಆದ್ರೆ ಈ ವಿಕೆಟ್ಗಳು ಬಿದ್ರೂ ಕೂಡ ಪಾಕಿಸ್ತಾನದ ಬ್ಯಾಟ್ಸ್ಮನ್ಗಳು ನಿರಂತರವಾಗಿ ಉತ್ತಮ ಜೊತೆಯಾಟ ಕಟ್ಟಿ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿದ್ರು. ಇದರ ಪರಿಣಾಮವಾಗಿ ಒಂದು ಭಾರಿ ಮೊತ್ತವನ್ನ ಕಲೆಹಾಕೋದಕ್ಕೆ ಯಶಸ್ವಿಯಾದ್ರು. ನಮೀಬಿಯಾಗೆ ಗೆಲ್ಲಲು 200 ರನ್ಗಳ ಬೃಹತ್ ಗುರಿಯನ್ನು ನೀಡಿದ್ರು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುವ ಪಾಕಿಸ್ತಾನದ ನಿರ್ಧಾರ ತುಂಬಾನೇ ಪರಿಣಾಮಕಾರಿ ಅಂತ ಸಾಬೀತಾಯ್ತು. ಸಿಂಹಳಿಯ ಸ್ಪೋರ್ಟ್ಸ್ ಕ್ಲಬ್ನ ಪಿಚ್ ಪರಿಸ್ಥಿತಿಯನ್ನ ಬ್ಯಾಟ್ಸ್ಮನ್ಗಳು ಸರಿಯಾಗಿ ಬಳಸಿಕೊಂಡು ಉತ್ತಮ ಆಟ ಪ್ರದರ್ಶಿಸಿದ್ರು. ನಮೀಬಿಯಾ ಚೇಸ್ ಶುರು ಮಾಡಿದ್ದು ಲೌರೆನ್ ಸ್ಟೀನ್ಕ್ಯಾಂಪ್ ಮತ್ತು ಜಾನ್ ಫ್ರೈಲಿಂಗ್ ಓಪನರ್ಗಳಾಗಿ ಕಣಕ್ಕಿಳಿದ್ರು. ಸ್ಟೀನ್ಕ್ಯಾಂಪ್ ಕಣಕ್ಕಿಳಿದಿದ್ದ ತಕ್ಷಣವೇ ಇನ್ನಿಂಗ್ಸ್ ಆರಂಭದಲ್ಲೇ ನೇರವಾಗಿ 6 ಸಿಡಿಸಿ ಅಬ್ಬರಿಸಿದ್ರು. ಆದ್ರೆ ಪಾಕಿಸ್ತಾನದ ಬೌಲರ್ಗಳಿಂದ ನಮೀಬಿಯಾ ತಂಡಕ್ಕೆ ತಕ್ಷಣವೇ ಪ್ರೆಷರ್ ಶುರುವಾಯ್ತು. ಆರಂಭದಲ್ಲೇ ಪ್ರಮುಖ ವಿಕೆಟ್ಗಳನ್ನ ಕಳೆದುಕೊಳ್ತು. ಈ ನಿರ್ಣಾಯಕ ಪಂದ್ಯದಲ್ಲಿ ಶಾಹೀನ್ ಶಾ ಅಫ್ರಿದಿ ಬದಲಿಗೆ ಕಣಕ್ಕಿಳಿದಿದ್ದ ಎಡಗೈ ವೇಗದ ಬೌಲರ್ ಸಲ್ಮಾನ್ ಮಿರ್ಜಾ ಚೇಸ್ನಲ್ಲಿ ಪ್ರಮುಖ ವಿಕೆಟ್ ಪಡೆದು ಮಿಂಚಿದ್ರು. ನಮೀಬಿಯಾ ಕ್ಯಾಪ್ಟನ್ ಗೆರ್ಹಾರ್ಡ್ ಎರಾಸ್ಮಸ್ ಕೂಡ ಪೆವಿಲಿಯನ್ ಸೇರಿಕೊಂಡ್ರು. 200 ರನ್ಗಳ ಗುರಿ ಬೆನ್ನತ್ತುತ್ತಿದ್ದ ನಮೀಬಿಯಾ 59 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿತ್ತು. ಪಾಕಿಸ್ತಾನದ ಮಟ್ಟಿಗೆ ಅದ್ಭುತ ಆಲ್ರೌಂಡರ್ ಮತ್ತು ಟಿ20 ಉಪನಾಯಕ ಆಗಿರುವ ಶಾದಾಬ್ ಖಾನ್ ಅವರಂತಹ ಆಟಗಾರರ ಪ್ರದರ್ಶನ ಬಹಳ ಮುಖ್ಯವಾಗಿತ್ತು. ಇವರು ಇತ್ತೀಚೆಗೆ 2024ರಲ್ಲಿ ಇಸ್ಲಾಮಾಬಾದ್ ಯುನೈಟೆಡ್ ತಂಡಕ್ಕೆ ನಾಯಕತ್ವ ವಹಿಸಿ ಪಾಕಿಸ್ತಾನ ಸೂಪರ್ ಲೀಗ್ನ ದಾಖಲೆಯ 3ನೇ ಪ್ರಶಸ್ತಿಯನ್ನು ಗೆಲ್ಲಿಸಿಕೊಟ್ಟಿದ್ರು. ಇದು ಅವರ ನಾಯಕತ್ವ ಮತ್ತು ಆಲ್ರೌಂಡ್ ಸಾಮರ್ಥ್ಯ ಎಷ್ಟಿದೆ ಅನ್ನೋದಕ್ಕೆ ಸಾಕ್ಷಿ. ಇನ್ನು 2026ರ ಟಿ20 ವಿಶ್ವಕಪ್ಗಾಗಿ ನಮೀಬಿಯಾ ತಂಡದಲ್ಲಿ ಪ್ರಮುಖವಾಗಿ ಎಡಗೈ ಬ್ಯಾಟ್ಸ್ಮನ್ ಮತ್ತು ಎಡಗೈ ಮಧ್ಯಮ ವೇಗದ ಬೌಲರ್ ಆಗಿರುವ ಜಾನ್ ಫ್ರೈಲಿಂಗ್ ಇದ್ರು. ಜೊತೆಗೆ 2025ರ ಸೆಪ್ಟೆಂಬರ್ನಲ್ಲಿ ಟಿ20ಗೆ ಪದಾರ್ಪಣೆ ಮಾಡಿದ ಬಲಗೈ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಮತ್ತು ಆಫ್ ಸ್ಪಿನ್ನರ್ ಲೌರೆನ್ ಸ್ಟೀನ್ಕ್ಯಾಂಪ್ ಕೂಡ ತಂಡದಲ್ಲಿದ್ರು. ಈ ಪಂದ್ಯ ಐಸಿಸಿ ಪುರುಷರ ಟಿ20 ವಿಶ್ವಕಪ್ನಲ್ಲಿ ಪ್ರತಿ ಪಂದ್ಯದ ಮಹತ್ವ ಎಷ್ಟಿರುತ್ತೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ. ಪ್ರತಿಷ್ಠಿತ ಜಾಗತಿಕ ಪಂದ್ಯಾವಳಿಯಲ್ಲಿ ಮುಂದಿನ ಹಂತಕ್ಕೆ ಹೋಗೋಕೆ ಪ್ರಯತ್ನಿಸುವ ತಂಡಗಳಿಗೆ ಪ್ರತಿಯೊಂದು ಮ್ಯಾಚ್ ಕೂಡ ಬಹಳ ಮುಖ್ಯ ಆಗಿರುತ್ತೆ.